ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ನಾವೇನು ಪ್ರತಿ ವಾರ ಇಲ್ಲಿ ಗುಂಡಮ್ಮ ಪರ್ಫಾರ್ಮೆನ್ಸ್ ಮಾಡಿದಾಗ ನಾವು ಅವರನ್ನ ಎಷ್ಟು ಅಭಿನಂದಿಸ್ತೀವಿ, ಎಷ್ಟು ಹೊಗಳ್ತೀವಿ, ಅಪ್ರಿಶಿಯೇಟ್ ಮಾಡ್ತೀವಿ. ಈ ವೇದಿಕೆಗೆ ಈ ಕಲಾವಿದೆಯನ್ನ ಕೊಟ್ಟಂತ ವೇದಿಕೆ ರಂಗಭೂಮಿ. ಆ ರಂಗಭೂಮಿಗೆ ಮೊದಲ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಡೆಡಿಕೇಶನ್ ರೌಂಡ್ ಅಲ್ಲಿ ತನಗೆ ಬದುಕನ್ನ ಕಟ್ಕೊಡೋದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದಂತ ರಂಗಭೂಮಿಗೆ ಆಕೆ ನಮನ ಸಲ್ಲಿಸಿದ್ದಾರೆ. ಜಡ್ಜಸ್ ಹತ್ರ ಕೇಳಕ್ಕಿಂತ ಮುಂಚೆ ಇವತ್ತಿನ ಫೈರ್ ಬ್ರ್ಯಾಂಡ್ ನನಗೆ ಗೊತ್ತು ನಿಮಗೆ ಬಹಳ ಇಂಪಾರ್ಟೆಂಟ್. ಪ್ಲೀಸ್ ಹೇಳಿ. 2 ವಿಷಯಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ಇದು ಗಿರೀಶ್ ಕಾರ್ನಾಡ್ರು ಬರೆದು ಶಂಕರ್ ನಾಗ್ ಅವರು ರಂಗದ ಮೇಲೆ ತಂದಂತಹ ನಾಟಕ, ಮತ್ತೆ TS ನಾಗಾಭರಣ ಅವರ ನಿರ್ದೇಶನದಲ್ಲಿ ಚಿತ್ರ ಕೂಡ ಆಗಿದೆ, ನಾಗಮಂಡಲ ಅಂತ. ಅದ್ರದ್ದೊಂದು ಎಕ್ಸರ್ಪ್ಟ್ ನ ತಗೊಂಡು ನಮ್ಮ ತಿಳುವಳಿಕೆ ಇದ್ದಷ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ ಟ್ರೈ ಮಾಡಿದೀವಿ. ಇದರಿಂದ ಯಾರಿಗೆ ನೋವಾಗಿದ್ರು, ಏನೇ ಒಂದು ಲೋಪದೋಷ ಇದ್ರೆ ದಯವಿಟ್ಟು ನಿಮ್ಮ ಮಕ್ಕಳು ಅಂತ ಅನ್ಕೊಂಡು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಇದಾದ್ಮೇಲೆ ನಂಗೆ ಗೊತ್ತಿಲ್ಲ, ನಂಗೆ ಡೆಡಿಕೇಶನ್ ರೌಂಡ್ ಬರಬಹುದು ಅಂತ ಐಡಿಯಾ ಇದ್ದಾಗ್ಲಿಂದನೂ ಫಸ್ಟಿಂದನೂ ನಂಗೆ ರಂಗಭೂಮಿ ಅದೊಂದೇ ತಲೆಯಲ್ಲಿ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ನನ್ನ ಜೊತೆಗೆ ಸಾಥ್ ಕೊಟ್ಟು ಇದನ್ನ ಮಾಡೋಣ, ಸಖತ್ತಾಗಿರುತ್ತೆ, ಒಂದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಣ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಕ್ಕೆ ವಿವೇಕ, ಇವ್ ನನ್ನ ಫ್ರೆಂಡ್, ನನ್ನನ್ನು ರಂಗಭೂಮಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಫ್ರೆಂಡ್. ಸೊ ಇದೇನು ನೋಡಿದ್ರಿ ಅವ್ನು ನರೇಟ್ ಮಾಡಿದಷ್ಟು ತಾನೇ ಬರ್ದಂಥದ್ದು. ಸೊ ಇಟ್ಸ್ ವೆರಿ ಸ್ಪೆಷಲ್. ನನಗೆ ಇವತ್ತಿನ ದಿನ ಫೈರ್ ಬ್ರ್ಯಾಂಡ್ ಸಿಕ್ಕಿರೋದು. ಈ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಸ್ಟೇಜಲ್ಲಿದ್ದೆ ನಾನು, ಬಟ್ ಐ ಡೋಂಟ್ ನೋ. ಥ್ಯಾಂಕ್ಸ್. ಅಂದ್ರೆ ರಂಗಭೂಮಿಯನ್ನ ಡಾನ್ಸ್ ವೇದಿಕೆಗೆ ತಗೊಂಬರೋದಿದೆಯಲ್ಲ, ಅದು ಒಂದು ದೊಡ್ಡ ಸಾಹಸ. ಅದನ್ನ ಮಾಡಿದ್ದು ನಮ್ಮ ಮಂಜು ಮಾಸ್ಟರ್. ಕಂಬಗಳಿಗೆ ಒಂದು ಜೀವ ಕೊಟ್ಟು ಆ ಕಂಬಗಳೇ ಗೊಂಬೆಗಳಾಗಿ ಬರ್ತವೆ. ದಯವಿಟ್ಟು ಅವರೆಲ್ಲರೂ ಮುಂದೆ ಬರಬೇಕು ಪ್ಲೀಸ್. ಸೋ ಬ್ಯೂಟಿಫುಲ್. ನಮ್ ಗುಂಡಮ್ಮ ಹೇಳಿದ್ರು, ನಾಗಾಭರಣ ಸರ್ ಅವರು ನಿರ್ದೇಶನ ಮಾಡಿದ್ರು, ಅದು ನಾಗಮಂಡಲ ಚಿತ್ರ. ಅದು ಎಂಥ ಒಂದು ಕ್ಲಾಸಿಕ್ ಸಿನಿಮಾ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಸೊ ರಾಘು, ನಿಮ್ಮ ಬದುಕಲ್ಲೂ ಕೂಡ ನಾಗಾಭರಣ ಸರ್ ಎಷ್ಟು ಮುಖ್ಯ. ನಾನು ಇವತ್ತು ಏನೇ ಹೆಸರು ಮಾಡಿದ್ರು, ಚಿನ್ನಾರಿ ಮುತ್ತ ಅಂತ ಜನ ಗುರುತಿಸಿದ್ರು, ಇವತ್ತಿಗೂ ಕೂಡ ನಾನು ನನ್ನ ಕೆಲಸದ ವಿಚಾರದಲ್ಲಿ, ವೃತ್ತಿ ಜೀವನದಲ್ಲಿ ಉಸಿರಾಡ್ತಾ ಇದ್ರೆ ಅದು ಚಿನ್ನಾರಿ ಮುತ್ತಾನೆ. ಅದು ನಾನು ನಾಗಾಭರಣ ಅಂಕಲ್ಗೆ ನಾನು ಎಲ್ಲವನ್ನೂ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಇವ್ರು ಮಾಡಿರೋ ಕೆಲಸ ವೇದಿಕೆ ಮೇಲೆ ಬಹಳ ಅದ್ಭುತವಾದಂಥ ಕೆಲಸ, ನಮ್ಮ ವೇದಿಕೆ ಗೌರವ ತರುವಂತಹ ಕೆಲಸ. ಆಮೇಲೆ ಕಂಬದ ಮೇಲಿನ ಗೊಂಬೆ ಈ ಹಾಡು ತುಂಬಾನೇ ಹಾಂಟಿಂಗ್ ಇದೆ, ಆದ್ರೆ ಅದನ್ನ ಒಂದು ರಂಗಭೂಮಿ ಅಂಶ ಇರುವಂತ ವಿಚಾರನ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ ಮೇಲೆ ತಂದು ಅದನ್ನ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಸಕ್ಸಸ್ ಮಾಡೋದಿದೆಯಲ್ಲ, ಅದು ನಿಜವಾದ ಕಲಾವಿದರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಮಂಜು ಮಾಸ್ಟರ್ಗೆ ಇರುವಂತಹ ವಿಷನ್ ಇರಲಿ, ಮಂಜು ಮಾಸ್ಟರ್ ಸ್ಟೇಜ್ ನ ಡಿಸೈನ್ ಮಾಡೋ ರೀತಿ ಆಗ್ಲಿ, ಅಂದ್ರೆ ಅಂತ ದೊಡ್ಡ ಎಫೆಕ್ಟ್ ನ ಇಷ್ಟು ಮಿನಿಮಲಿಸ್ಟಿಕ್ ಎಫೆಕ್ಟ್ ಅಲ್ಲಿ ನೀವು ಕೊಟ್ಟಿರೋದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ ಮಾಸ್ಟರ್. ಪ್ರತೀಕ್ಷಾ, ಶಿ ಈಸ್ ವೆರಿ ವೆರಿ ಎಕ್ಸ್ಪ್ರೆಸಿವ್. ಅದಕ್ಕೆ ಸರಿಯಾಗಿ ಅದಕ್ಕೆ ತಲೆ ಮೇಲೆ ಹೊಡೆದು ಪರ್ಫಾರ್ಮ್ ಮಾಡೋ ಥರ ರಾಘವ್ ಬರ್ತಾರೆ ಮಧ್ಯದಲ್ಲೆಲ್ಲ ಒಂದ್ ಕಡೆ. ಸೊ ಇದೆಲ್ಲ ಒಂಥರ ಬಹಳ ಈ ಒಂದು ಎಕ್ಸೈಟ್ ಆಗಿ ಒಂದನ್ನ ನೋಡಿ ಇಷ್ಟಪಡೋದು ಒಂದ್ ಕಡೆ ಆದ್ರೆ, ತುಂಬಾನೇ ಖುಷಿ ಪಟ್ಟು ತುಂಬಾ ಆಳವಾಗಿ ಅದನ್ನ ಇಷ್ಟಪಟ್ಟು ಅನುಭವಿಸೋದು ಒಂದ್ ಕಡೆ ಆಗುತ್ತೆ. ಇದು 2ನೇ ಕ್ಯಾಟಗರಿಗೆ ಸೇರಿದ್ದು. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ವಿವೇಕ್ ಅವರೇ ವೇದಿಕೆ ಮೇಲೆ. ಆ ಮಾತು ಕೇಳಕ್ಕೆ ಖುಷಿ ಆಗುತ್ತೆ, ಆ ಭಾಷೆ ಕೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಇವರು ಒಟ್ಟಾರೆ ತುಂಬಾ ಖುಷಿಯನ್ನ ಕೊಟ್ಟಿದ್ದೀರಿ, ತುಂಬಾ ಹೆಮ್ಮೆಯನ್ನ ತಂದಿದ್ದೀರಿ. ಅಂಡ್ ಐ ಫೀಲ್ ವೆರಿ ಪ್ರಿವಿಲೇಜ್ to have witnessed this. Thank you so much. Thank you sir. ಅಕ್ಕ, ಅಟ್ ದಿಸ್ ಟೈಮ್ ಐ ಆಲ್ಸೋ ವಾಂಟ್ ಟು ಟೇಕ್ ಅ ಮೊಮೆಂಟ್. ಜಾಸ್ತಿ ನಂಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಎಲ್ಲ ನನ್ನ ಬ್ಯೂಟಿಫುಲ್ ಡಾನ್ಸರ್ಸ್ ಮತ್ತೆ ಅವ್ರನ್ನ ಟ್ರೈನ್ ಮಾಡಿರೋ ಭಾರ್ಗವಿ ಮ್ಯಾಮ್. ಕ್ಯಾನ್ ಐ ಕಾಲ್ ಹರ್ ಆನ್ ಸ್ಟೇಜ್ ಪ್ಲೀಸ್? ಪ್ಲೀಸ್. ಇವತ್ತು ನಿಮ್ಮಿಬ್ಬರ ಜೊತೆ ನಮ್ಮೆಲ್ಲರ ಕಣ್ಣುಗಳನ್ನು ಅಟ್ರಾಕ್ಟ್ ಮಾಡಿದ್ದೇ ಈ ಡಾನ್ಸರ್ಸು. ಸೊ ಐ ಥಿಂಕ್ ಶಿ ಡಿಸರ್ವ್ಸ್ ಟು ಬಿ ಹಿಯರ್ ಆನ್ ಸ್ಟೇಜ್. ಏನು ತಂಡದ ಹೆಸರೇನು? ಆರೋಹಣ ನೃತ್ಯಾಲಯ. ಬರ್ಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ರಚ್ಚು, ನಾವು ರವಿ ವರ್ಮ ಅವರ ಪೇಂಟಿಂಗ್ಸ್ ನೋಡಿದ್ದೀವಲ್ಲ, ಅದರಿಂದ ಎಲ್ಲ ಒಂದೊಂದು ಕ್ಯಾರೆಕ್ಟರ್ಸ್ ಆಚೆ ಬಂದು ಡಾನ್ಸ್ ಮಾಡಿ ಪುನಃ ಪೇಂಟಿಂಗ್ ಅಲ್ಲಿ ಹೋಗಿ ಒಂದು ಬ್ಯೂಟಿಫುಲ್ ಡಾಲ್ ಆಗಿ ನಿಂತಿರುವಂತ ಎಲ್ಲ ಡಾನ್ಸರ್ಸ್ ನಿಮ್ಮೆಲ್ರಿಗೂ. ಅಂಡ್ ಯು ಆಲ್ ಲುಕ್ ಸಿಮಿಲರ್. Probably because of the get-up, makeup and lovely costume. And they move together. Yeah, ತುಂಬಾ ಚೆನ್ನಾಗಿತ್ತು. ವೆಲ್ ಕೊರಿಯೋಗ್ರಾಫ್, ಅಥೆಂಟಿಕ್ ಆಗಿ ಏನೋ ಒಂದು ಪ್ರಯತ್ನ ಮಾಡಿದ್ದೀರಾ. ಮಸ ಐ ಸಿನ್ಸಿಯರ್ಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಬ್ ಜೊತೆಗೆ ಸಿನಿಮಾದಲ್ಲಿ ಒಂದು ಕೊರಿಯೋಗ್ರಫಿ ಕ್ಯಾಬ್ ಆದಷ್ಟು ಬೇಗ ನಿಮಗೆ ಸಿಗಲೇಬೇಕು. ಒಳ್ಳೇದಾಗಲಿ. ಥ್ಯಾಂಕ್ ಯು ರಚ್ಚು.
ಅಣ್ಣ ನಿಮಗೆ ಹೇಗನ್ಸ್ತು ಈ ಡೆಡಿಕೇಶನ್? ಮಂಜು ಕಂಗ್ರ್ಯಾಚುಲೇಷನ್ ಫಸ್ಟ್, ಯಾಕಂದ್ರೆ ಸಾಂಗ್ ಜೊತೆಲಿ ಒಂದು ಪ್ಲೇ ನೋಡ್ದಂಗೆ ಆಯ್ತು. ದಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಎಸ್ಪೆಷಲಿ ಆ ಡ್ಯಾನ್ಸರ್ಸ್ ಕಂಪೋಸಿಷನ್ ನನಗೆ ಗೊತ್ತಿಲ್ಲ, ಪ್ರಾಮಿಸ್ ಡ್ಯಾನ್ಸರ್ಸ್ ಇದ್ದಾರೆ ನಂಗೆ ಗೊತ್ತಿಲ್ಲ. ಸಡನ್ ಮ್ಯಾಜಿಕ್ ತರ ಬಂದ್ರು. ಅದು ಹೆಂಗಿತ್ತು, ಇಟ್ ವಾಸ್ ಕ್ರಿಯೇಟೆಡ್ ಲೈಕ್ ದಟ್ ಕಂಪೋಸಿಷನ್ ಬಂದಂಗಿತ್ತು. ಅಂಡ್ ಇವತ್ತು ಸರ್ಪ್ರೈಸ್ ಎಲಿಮೆಂಟ್ ಅಂದ್ರೆ ನಮ್ಮ ಪ್ರತೀಕ್ಷಾ ಅವರು, ಮೈ ಗಾಡ್ ಯು ಕ್ಯಾರಿಡ್, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ಪ್ರತೀಕ್ಷಾ ಅವರೇ. ನಿಮ್ಮ ತುಂಬ ಗೌರವ ಬಂತು, ಇನ್ಮೇಲೆ ಇನ್ನೂ ಗೌರವ ಬಂತು ನಿಜವಾಗ್ಲೂ. ದ ವೇ ಯು ಆರ್ ಇಂಪ್ರೂವಿಂಗ್. ವಾಟ್ ಫಸ್ಟ್ ಬಂದಾಗ ಏನು ಸಿನ್ಸಿಯಾರಿಟಿ ಇತ್ತು ಅದೇ ಸಿನ್ಸಿಯಾರಿಟಿ ಆಫ್ ಫಾಲೋಯಿಂಗ್ ಇಟ್, ಅದೇ ಮಾಡಿ. ರಾವ್ಗಾವ್ ಬಗ್ಗೆ ಮಾತಾಡೋಂಗಿಲ್ಲ, ಫಿನಾಮಿನಲ್ ಆಗಿದೆ ನಿಮಗೆ. ಐ ಥಿಂಕ್ ಈ ಸಪೋರ್ಟ್ಸ್ ಯು ಅ ಲಾಟ್. ಮಂಜು ಗ್ರೇಟ್ ಮಂಜು. ಆಮೇಲೆ ವಿವೇಕ್ ಅಮೇಝಿಂಗ್ ಇಟ್ ವಾಸ್, ತುಂಬ ಚೆನ್ನಾಗಿ ಮಾಡಿದ್ರಿ. ದ ಹೋಲ್ ಆಂಬಿಯನ್ಸ್ ವಾಸ್ ಜಸ್ಟ್ ಚೀಟಿ ಚೀಟಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ಬದುಕಿನ ಪಾಠವನ್ನ ಕಲಿಸ್ಕೊಡುವಂಥ ಏಕೈಕ ಭೂಮಿ ಅಂತ ಅಂದ್ರೆ ಅದು ರಂಗಭೂಮಿ. ಕಾರಂತರು ಒಂದು ಮಾತು ಹೇಳ್ತಾರೆ, ಕಿರುತೆರೆಯಲ್ಲಿ ಮನುಷ್ಯ ಚಿಕ್ಕದಾಗಿ ಕಾಣ್ತಾನೆ, ಬೆಳ್ಳಿ ತೆರೆಯಲ್ಲಿ ಮನುಷ್ಯ ದೊಡ್ಡದಾಗಿ ಕಾಣ್ತಾನೆ, ಆದರೆ ರಂಗಭೂಮಿಯಲ್ಲಿ ಮಾತ್ರ ಮನುಷ್ಯ ಮನುಷ್ಯನಾಗೇ ಕಾಣ್ತಾನೆ ಅಂತ ಹೇಳಿ, ಜೊತೆಗೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಿಮ್ಮ ಎಲ್ಲ ರಂಗಭೂಮಿಯ ಸ್ನೇಹಿತರು ಬಂದಿದ್ದಾರೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಪ್ಲೀಸ್. ದರ್ಶನ್ ಅಕ್ಕ, ನಿಮಗೂ ಹಾಗೂ ರಂಗಭೂಮಿಗೆ ಅವಿನಾಭಾವ ಸಂಬಂಧ. ಅದರಲ್ಲಿ ರಂಗಭೂಮಿ ಕಲಾವಿದನಾಗಿ ಈ ನಮ್ಮ ಕಲಾವಿದೆ ಬಗ್ಗೆ ನಿಮ್ಮ ಮಾತು. ರಂಗಭೂಮಿ ನಮ್ಮ ಕಲಾವಿದರಿಗೆ ಎಷ್ಟೊಂದು ವಿಷಯ ಹೇಳ್ಕೊಡುತ್ತೆ, ಎಷ್ಟೊಂದು ನಮಗೆ ಕೊಡುತ್ತೆ. ಆದರೆ ನಾವು ರಂಗಭೂಮಿಗೆ ಏನು ಕೊಡ್ತೀವಿ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಒಂದೇ ನಮಗೆ, ಅದು ಸರೆಂಡರ್, ಡೆಡಿಕೇಶನ್. ಸೊ ಅದು ಪ್ರತೀಕ್ಷಾ ಅವ್ರು ಇವತ್ತು ಸ್ಟೇಜ್ ಮೇಲೆ ಮಾಡಿದ್ದು ಮೊದಲನೇದಾಗಿ ಖುಷಿ ಆಗ್ತಾ ಇದೆ. ಆ್ಯಂಡ್ ಊಹೆಗೂ ಬಂದಿಲ್ಲ ಪ್ರತೀಕ್ಷಾ ಅವ್ರು ಈ ಥರ ಡ್ಯಾನ್ಸ್ ಮಾಡ್ತಾರೆ ಅಥವಾ ಡಿಕೆಡಿಗೆ ಬರ್ತಾರೆ ಅಂತ. ಸೊ ನಿಜವಾಗ್ಲೂ ಎಲ್ಲರೂ ಖುಷಿ ಆಗ್ತಾ ಇದೆ. ಪ್ರತೀಕ್ಷಾ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಸೆಲೆಕ್ಟ್ ಮಾಡಿ. ಆ್ಯಂಡ್ ಸುಬ್ಬು, ನಿಮ್ಮ ಕಾಸ್ಟ್ಯೂಮ್ ಜೊತೆಗೆ ಇವ್ರದ್ದೆಲ್ಲ ಕಾಸ್ಟ್ಯೂಮ್ ವೆಲ್ ಪ್ಲ್ಯಾನ್ಡ್, ವೆರಿ ನೀಟ್ಲಿ ಡಿಸೈನ್. ಅವರ ಮೇಕಪ್ ಆಗಿರ್ಬೋದು ಆ್ಯಂಡ್ ಕೊರಿಯೋಗ್ರಫಿ ಅಂತೂ ಬ್ರಿಲಿಯಂಟ್, ಸೂಪರ್ ಕೊರಿಯೋಗ್ರಫಿ. ಲಾಸ್ಟಲ್ಲಿ ಅವರಿಬ್ಬರು ಹಗ್ ಮಾಡಿ ಒಂದು ರೊಟೇಷನ್ ಮಾಡ್ತಾರೆ ಗೊತ್ತಾ, ಅದು ಹೆಂಗೆ ಮಾಡಿದ್ರು ಅಂತಲೇ ಗೊತ್ತಿಲ್ಲ ನನಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತು ಗೊತ್ತಾ. ಲಿಟ್ರಲಿ ಭೂಮಿ ತಾಯಿ ನಮ್ಮನ್ನ ತಪ್ಕೊಂಡು ನಾನು ನೋಡ್ಕೊತಿದ್ದೀನಿ ಅನ್ನೋ ಥರ ತುಂಬ ಚೆನ್ನಾಗಿ ಡಿಫೈನ್ ಮಾಡ್ತಾ ಆ ಒಂದು ಮೂಮೆಂಟ್. ಅದು ಗುಡ್ ಗೋಯಿಂಗ್ ಸುಬ್ಬು. ಥ್ಯಾಂಕ್ ಯು. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನಿಮ್ಗೆ, ಆ್ಯಕ್ಚುಲಿ ಡಾನ್ಸಿಂಗ್ ಪಾರ್ಟ್ನರ್ ಅಲ್ವಾ. ಹರ್ಷಿತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚು. ಅಣ್ಣ ಸೂಪರ್ ರವಿ, ಫಸ್ಟ್ ಕ್ಲಾಸ್ ಆಗಿದೆ. ಯಾಕಂದ್ರೆ ಮದರ್ಲ್ಯಾಂಡ್ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಎಲ್ರಿಗೂ ಒಂದು ಹೆಮ್ಮೆ ಇರುತ್ತೆ ಆ್ಯಕ್ಚುಲಾಗಿ. ಬಟ್ ದ ವೇ ಯು ಕ್ರಿಯೇಟೆಡ್ ಫ್ರಮ್ ಟಾಪ್ ಟು ಎಂಡ್ ವರ್ಗೂ ಸ್ಮೂತ್ ಟ್ರಾವೆಲ್ ಇತ್ತಮ್ಮ. ಆಮೇಲೆ ಹರ್ಷಿತಾ ವಾಸ್ ಫೆನಾಮಿನಲ್, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸುಬ್ಬರು ಅಷ್ಟೇ ಟ್ರೆಮ್ಯಾಂಡ್ರಸ್. ದ ವೇ ಯು ಹ್ಯಾವ್ ಇಂಪ್ರೂವ್ ಫ್ರಮ್ ಫಸ್ಟ್ ಟು ಇವತ್ತವರೆಗೂ ಬ್ಯೂಟಿಫುಲ್ ಇಂಪ್ರೂವ್ಮೆಂಟ್. ನೌ ಯು ಆರ್ ಬಿಕಮಿಂಗ್ ಚಾಲೆಂಜ್ ಟು ಅದರ್ಸ್ ಆಲ್ಸೋ. ವೆರಿ ಗುಡ್. ಆ್ಯಂಡ್ ಪ್ಲೀಸ್ ಕೀಪ್ ದಿಸ್ ಪೇಸ್. ಈ ಪೇಸ್ನ ಬಿಡಬೇಡಿ. ಎಲ್ಲ ಡ್ಯಾನ್ಸರ್ಸ್ ಅಷ್ಟೇ ಸೂಪರ್ ಮಾಡಿದ್ರು. ಓವರ್ ಆಲ್ ಇಟ್ ವಾಸ್ ಚೇಟಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ. ಹರ್ಷಿತಾ ಹಾಗೂ ಸುಬ್ಬು, ನಮ್ಮ ಎಲ್ಲ ಅನ್ನದಾತರಿಗೆ ನಿಮ್ಮ ಡ್ಯಾನ್ಸ್ ಮೂಲಕ ಒಂದು ವಂಡರ್ಫುಲ್ ಡೆಡಿಕೇಶನ್ ನೀಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು.